ರಾಜ್ಯದ ಪ್ರಮುಖ ನದಿಗಳು ಡೇಂಜರ್. ಕುಡಿಯಲು ನೇರವಾಗಿ ನದಿ ನೀರನ್ನ ಬಳಸುವಂತಿಲ್ಲ ಎಂಬ ವರದಿ ಈಗ ಬಹಿರಂಗ ಆಗಿದೆ. ರಾಜ್ಯದ ಪ್ರಮುಖ ನದಿಗಳೇ ಈಗ ಡೇಂಜರ್. ಕುಡಿಯಲು ನೇರವಾಗಿ ನದಿ ನೀರನ್ನ ಬಳಸುವಂತಿಲ್ಲ. ನೇತ್ರಾವತಿ ಬಿಟ್ಟು ಉಳಿದ ನದಿಗಳ ನೀರು ಬಹಳ ಕಳಪೆ ಆಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಒಂದು ವರದಿ ಬಂದಿದೆ. ಪ್ರಮುಖ 12 ನದಿಗಳ ನೀರು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಯಾವ ನದಿ ನೀರು ನೇರವಾಗಿ ಕುಡಿಯಲು ಯೋಗ್ಯವಲ್ಲ. ರಾಜ್ಯದ ಪ್ರಮುಖ ನದಿಗಳ ನೀರು ಈಗ ಡೇಂಜರ್ ಎಂಬ ವರದಿ ಸದ್ಯಕ್ಕೆ ಬಂದಿರುವಂತದ್ದು. ಕುಡಿಯಲು ನೇರವಾಗಿ ನದಿ ನೀರನ್ನ ಬಳಸುವಂತಿಲ್ವಂತೆ. ಯಾಕೆಂತಂದ್ರೆ ಆ ನದಿ ನೀರು ಯೋಗ್ಯವಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. ಪ್ರಮುಖ 12 ನದಿಗಳ ನೀರನ್ನ ಪರೀಕ್ಷೆಗೆ ಅಂತ ಒಳಪಡಿಸಲಾಗಿತ್ತು. ಯಾವ ನದಿ ನೀರು ನೇರವಾಗಿ ಕುಡಿಯೋದಕ್ಕೆ ಯೋಗ್ಯ ಇದೆ ಅಂತ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ಪರೀಕ್ಷೆಯಲ್ಲಿ ಯಾವ ನದಿಯ ನೀರು ಕೂಡ ಬಳಸುವಂತಿಲ್ಲ. ಯಾಕೆಂದ್ರೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿದೆ. ತುಂಗಭದ್ರಾ, ಕಾವೇರಿ, ಕಬಿನಿ, ಕೃಷ್ಣ, ಲಕ್ಷ್ಮಣ ತೀರ್ಥ, ಶಿಂಷಾ ಸೇರಿ ಹಲವು ನದಿಗಳ ನೀರು ಡೇಂಜರ್ ಎಂಬ ಮಾಹಿತಿ ಲಭ್ಯ ಆಗಿದೆ. ಆಮ್ಲಜನಕದ ಕೊರತೆ ಇದೆ, ಬಯೋಕೆಮಿಕಲ್ ಆಕ್ಸಿಜನ್, ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ ಅಂತ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ರಾಜ್ಯದ ಯಾವುದೇ ನದಿ ಎ ದರ್ಜೆಗೆ ಸೇರ್ಪಡೆಯಾಗಿಲ್ಲ. ನೇತ್ರಾವತಿ ನದಿಗೆ ಬಿ ದರ್ಜೆ, ಅಂದ್ರೆ ಸ್ನಾನ ಮಾಡಬಹುದು ಅಥವಾ ಗೃಹ ಬಳಕೆಗೆ ಯೋಗ್ಯ. ಡಿ ದರ್ಜೆಯಲ್ಲಿದೆಯಂತೆ ಭೀಮಾ, ಕಾಗಿಣ, ಅರ್ಕಾವತಿ ನದಿಗಳು. ಹಾಗಾಗಿ ಇದನ್ನ ಕುಡಿಯೋದಕ್ಕೆ ಯೋಗ್ಯವಲ್ಲ, ಅಂದ್ರೆ ನೇರವಾಗಿ ನೀವು ಅದನ್ನ ಕುಡಿಯಲು ಬಳಸಬಾರದು ಅಂತ ಸದ್ಯಕ್ಕೆ ವರದಿ ಕೂಡ ಬಂದಿದೆ. ಇನ್ನು ನೇತ್ರಾವತಿಯನ್ನ ಬಿಟ್ಟು ಉಳಿದ ನದಿಗಳ ನೀರು ಬಹಳ ಕಳಪೆಯಾಗಿದೆಯಂತೆ. ಶಿಂಷಾ ಆಗಿರಬಹುದು, ತುಂಗಭದ್ರಾ ಆಗಿರಬಹುದು, ಕಾವೇರಿ, ಕಬಿನಿ, ಕೃಷ್ಣ, ಲಕ್ಷ್ಮಣ ತೀರ್ಥ ಹಲವು ನದಿಗಳ ನೀರು ಡೇಂಜರ್ ಎಂಬ ವರದಿ ಸದ್ಯಕ್ಕೆ ಬಂದಿದೆ. ಅದರಲ್ಲಿ ಆಮ್ಲಜನಕದ ಕೊರತೆ ಇರುತ್ತಂತೆ, ಬಯೋಕೆಮಿಕಲ್, ಆಕ್ಸಿಜನ್, ಬ್ಯಾಕ್ಟೀರಿಯಾ ಎಲ್ಲವೂ ಕೂಡ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಪ್ರಮುಖ 12 ನದಿಗಳ ನೀರೇ ಈಗ ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ನೇರವಾಗಿ ಕುಡಿಬಾರ್ದು ಅಂತ ಅಂದ್ರೆ ಹಾಗಾದ್ರೆ ನಾವು ಯಾವ ನೀರು ಕುಡಿಬೇಕು ಅನ್ನೋದು ಕೂಡ ಬರುತ್ತೆ ಮುಖ್ಯವಾಗಿ. ಇದರ ಜೊತೆಗೆ ಆ ಒಂದು ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ದೀಪಾ? ಸಾಹಿತ್ಯ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಪರೀಕ್ಷೆಯನ್ನ ನಡೆಸಿತ್ತು. ಅದರಲ್ಲಿ 12 ನದಿಗಳ ನೀರನ್ನ ತೆಗೆದುಕೊಂಡೋಗಿ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಅದರಲ್ಲಿ ಬಹುತೇಕ ಪೂರ್ಣ ಪ್ರಮಾಣದ ಎಲ್ಲಾ ನದಿಗಳು ಅಂದ್ರೆ ಪ್ರಮುಖವಾಗಿ ತುಂಗಭದ್ರಾ, ಕಾವೇರಿ, ಕಬಿನಿ, ಕೃಷ್ಣ, ಲಕ್ಷ್ಮಣ ತೀರ್ಥ, ಶಿಂಷಾ ಸೇರಿದಂತೆ 12ಕ್ಕೂ ಹೆಚ್ಚು ನದಿಗಳ ನೀರು ಕುಡಿಯೋದಿಕ್ಕೆ ಯೋಗ್ಯವಲ್ಲ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಇದು ದೊಡ್ಡ ಆಘಾತಕಾರಿ ಕೂಡ ಹೌದು. ಯಾಕಂದ್ರೆ ಅನೇಕ ನದಿಗಳು ಒಂದು ರೀತಿಯಾಗಿ ನೀರಾವರಿಗೆ ಅಂದ್ರೆ ಬೆಳೆಗಳಿಗೆ ಹೆಲ್ಪ್ ಆಗ್ತಾ ಇದೆ. ಅದನ್ನೇ ಕುಡಿಯೋದಿಕ್ಕೂ ಕೂಡ ಬಳಸ್ತಾ ಇದ್ದಾರೆ ಅನೇಕ ಹಳ್ಳಿಗಳಲ್ಲಿ. ಅನೇಕ ಕಡೆ ಜೀವ ನದಿಗಳಾಗಿಯೂ ಕೂಡ ಅವು ಮಾರ್ಪಾಡಾಗಿವೆ. ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ರಿಪೋರ್ಟ್ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇದೆ. ಅದರಲ್ಲೂ ಅಂದ್ರೆ ಪ್ರಮುಖವಾಗಿ ಅದರಲ್ಲಿರುವಂತಹ ಅಂಶಗಳು ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್, ಬ್ಯಾಕ್ಟೀರಿಯಾ ಹೆಚ್ಚಾಗಿವೆ ಅನ್ನುವಂತಹದ್ದು, ಜೊತೆಗೆ ಆಮ್ಲಜನಕದ ಕೊರತೆ ಆ ನೀರಲ್ಲಿದೆ. ಹಾಗಾಗಿ ಕುಡಿಯೋದಿಕ್ಕೆ ಯೋಗ್ಯ ಅಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನ ಕೊಟ್ಟಿರುವಂತಹದ್ದು. ಇದ ನೇತ್ರಾವತಿ ನದಿ ಒಂದು ಬಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಬಿ ದರ್ಜೆಯನ್ನ ಅದಕ್ಕೆ ಕೊಟ್ಟಿರುವಂತಹದ್ದು. ಬಿ ದರ್ಜೆ ಅಂತಂದ್ರೆ ಸಹಜವಾಗಿ ಗೃಹ ಬಳಕೆಗೆ ಮತ್ತೆ ಗೃಹ ಏನು ಸ್ನಾನಕ್ಕೆ ಆ ರೀತಿಯಾದಂತಹ ಉಪಯೋಗಕ್ಕೆ ಮಾತ್ರ ಬಳಸಬಹುದು ಅಂತ. ಜೊತೆಗೆ ಭೀಮಾ ಮತ್ತೆ ಕಾಣಿಗ, ಅರ್ಕಾವತಿ ನದಿ ಕೂಡ ಡಿ ದರ್ಜೆಯಲ್ಲಿವೆ. ಡಿ ದರ್ಜೆಯಲ್ಲಿರುವಂತಹ ನದಿಗಳು ಕೂಡ ಅಷ್ಟೇನು ಉಪಯುಕ್ತವಾದಂತಹದ್ದಲ್ಲ. ಅಂದ್ರೆ ಪ್ಯೂರಿಫೈ ಮಾಡಿ ಅದನ್ನ ಸ್ನಾನಕ್ಕೆ, ಶೌಚಕ್ಕೆ ಬಳಸುವಂತಹದ್ದು ಒಂದಿಷ್ಟು ರೂಢಿಯಲ್ಲಿರುವಂತಹದ್ದು. ಹಾಗಾಗಿ ಇರುವಂತಹ 12 ನದಿಗಳು ಈ ರೀತಿಯಾಗಿ ಆಮ್ಲಜನಕದ ಕೊರತೆ, ಬ್ಯಾಕ್ಟೀರಿಯಾ ಹೆಚ್ಚಾಗಿರುವಂತಹದ್ದು ನೋಡ್ತಾ ಹೋದ್ರೆ ನಾವು ಈ ವಿಷಕಾರಿ ಅಂಶವನ್ನೇ ಕುಡಿತಾ ಇದ್ದೇವೆ ಅನ್ನುವಂತಹದ್ದಂತೂ ಸ್ಪಷ್ಟ ಆಗುತ್ತೆ. ಸರ್ಕಾರ ಇದರ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತೆ, ಜೊತೆಗೆ ಆ ನೀರು ಪ್ಯೂರಿಫೈ ಮಾಡೋದಿಕ್ಕೆ ಅಥವಾ ಅದಕ್ಕೆ ಬ್ಯಾಕ್ಟೀರಿಯಾ ಸೇರ್ಪಡೆ ಆಗುವಂತಹದ್ದು ಅಥವಾ ಆಮ್ಲಜನಕ ಕೊರತೆ ಆಗದಂತೆ ಯಾವ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಅದನ್ನ ಎಕ್ಸ್ಪರ್ಟ್ ಗಳತ್ರ ಯಾವ ರೀತಿಯಾಗಿ ಮಾತನಾಡಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಕೂಡಲೇ ಸರ್ಕಾರ ಗಮನ ಹರಿಸಿದ್ರೆ ಮಾತ್ರ ಮುಂಬರುವಂತಹ ಜನರೇಷನ್ ಏನಿದೆ ಅವ್ರಿಗೆ ಒಂದು ಪ್ಯೂರ್ ಆಗಿರುವಂತಹ ನೀರನ್ನ ಕೊಡಬಹುದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.